ಇನ್ನು ಹಾಸನ ಜಿಲ್ಲೆಯ ರೈತರಿಗೂ ಕೂಡ ಆಕ್ಸಿಸ್ ಬ್ಯಾಂಕ್ ನೋಟಿಸ್ ಅನ್ನು ಕೊಟ್ಟಿದೆ. ಆತ್ಮಹತ್ಯೆ ಮಾಡಿಕೊಂಡ ರೈತನ ಕುಟುಂಬಕ್ಕೆ ನೋಟಿಸ್ ಅನ್ನು ಜಾರಿಗೊಳಿಸಲಾಗಿದೆ. ಅರಸೀಕೆರೆ ತಾಲೂಕಿನ ರೈತ ಶಶಿಕುಮಾರ್ ಅವರು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ರು. ಆದರೆ ಇದೀಗ ಆ ಕುಟುಂಬಕ್ಕೆ ಕೂಡ ನೋಟಿಸ್ ಅನ್ನು ಕೊಡಲಾಗಿದೆ. ಕಳೆದ ವರ್ಷ ಆತ್ಮಹತ್ಯೆಗೆ ಶರಣಾಗಿದ್ರು ರೈತ ಶಶಿಕುಮಾರ್. ನೋವಲ್ಲಿದ್ದಂತಹ ಇದೇ ಒಂದು ಆಘಾತ ಆ ಕುಟುಂಬಕ್ಕೆ, ಮತ್ತೆ ನೋವಲ್ಲಿದ್ದಂತಹ ಕುಟುಂಬಕ್ಕೆ ಮತ್ತೊಂದು ಆಘಾತವನ್ನು ಆಕ್ಸಿಸ್ ಬ್ಯಾಂಕ್ ನೀಡಿದೆ. ಅರಸೀಕೆರೆ ತಾಲೂಕಿನ ಡಿಎಂ ಕುರ್ಕೆ ಗ್ರಾಮದ ರೈತ ಶಶಿಕುಮಾರ್ ಅವರ ಮನೆಗೆ ಕೂಡ ಈಗ ನೋಟಿಸ್ ಜಾರಿಗೊಳಿಸಲಾಗಿದೆ. ಆದರೆ ಈಗಾಗಲೇ ಬ್ಯಾಂಕ್ ಮ್ಯಾನೇಜರ್ ರಾಜ್ಕುಮಾರ್ ಹೇಳಿದಾಗೆ ಇವತ್ತು ಸಂಜೆ ಮೀಟಿಂಗ್ ಮಾಡಿ ಎಲ್ಲಾ ಡಿಸ್ಟ್ರಿಕ್ಟ್ ಅಲ್ಲಿ ಕೂಡ ಇರುವಂತಹ ರೈತರಿಗೆ ಏನೇನು ನೋಟಿಸ್ ಹೋಗಿದೆ ಅಥವಾ ಬಂಧನ ವಾರೆಂಟ್ ಜಾರಿಯಾಗಿದೆ ಅದರ ಬಗ್ಗೆ ನಾವು ಮಾತನಾಡ್ತೀವಿ, ಇವತ್ತು ಕೇಸ್ಗಳನ್ನ ವಿಡ್ರಾ ಮಾಡ್ಕೊಳ್ತೀವಿ ಅನ್ನುವಂತಹ ಭರವಸೆಯನ್ನ ಕೂಡ ಕೊಟ್ಟಿದ್ದಾರೆ. ಆದರೆ ಹಾಸನ ಜಿಲ್ಲೆಯ ರೈತರಿಗೂ ಕೂಡ ನೋಟಿಸ್ ಅನ್ನು ಆಕ್ಸಿಸ್ ಬ್ಯಾಂಕ್ ನೀಡಿರೋದು. ಈಗ ಸಾಕಷ್ಟು ಕಡೆಗಳಲ್ಲಿ ಪ್ರತಿಭಟನೆ ಕೂಡ ಮಾಡಲಾಗಿದೆ. ಸಾಕಷ್ಟು ಕೇಸ್ಗಳನ್ನ ವಿಡ್ರಾ ಮಾಡಿಕೊಳ್ಳುವಂತಹ ಭರವಸೆಯನ್ನ ಕೂಡ ಆಕ್ಸಿಸ್ ಬ್ಯಾಂಕ್ ಅವರು ನೀಡಿದ್ದಾರೆ. ಈಗ ಶಶಿಕುಮಾರ್ ಅವರು ಈ ಹಿಂದೆ 1 ವರ್ಷದ ಹಿಂದೆ ಆತ್ಮಹತ್ಯೆಯನ್ನು ಮಾಡಿಕೊಂಡಂತಹ ರೈತ, ಅವರ ಕುಟುಂಬ ಈಗಾಗಲೇ ಆ ಒಂದು ನೋವಲ್ಲೇ ಇದೆ. ಆ ಒಂದು ಆಘಾತವನ್ನೇ ಈಗಲೂ ಇನ್ನೂ ಕೂಡ ಅವರಿಗೆ ತಡ್ಕೊಳ್ಳೋದಕ್ಕೆ ಆಗಿಲ್ಲ. ಈಗ ಮತ್ತೊಮ್ಮೆ ನೋಟಿಸ್ ಅನ್ನ ಜಾರಿಗೊಳಿಸುವುದರ ಮೂಲಕ ಮತ್ತೊಂದು ಆಘಾತವನ್ನ ನೀಡುವಂತಹ ಪ್ರಯತ್ನ ಆಕ್ಸಿಸ್ ಬ್ಯಾಂಕ್ ಕಡೆಯಿಂದ ಆಗಿದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಬ್ಯಾಂಕ್ ಮ್ಯಾನೇಜರ್ ಏನಾದರೂ ಸ್ಪಷ್ಟನೆಯನ್ನ ಕೊಡ್ತಾರಾ, ಕಾದು ನೋಡಬೇಕು. ಅರಸೀಕೆರೆ ತಾಲೂಕಿನ ಡಿಎಂ ಕುರ್ಕೆ ಗ್ರಾಮದ ರೈತ ಶಶಿಕುಮಾರ್ ಅವರು 1 ವರ್ಷದ ಹಿಂದೆ ಈ ಒಂದು ಸಾಲದ ವಿಚಾರಕ್ಕೆ ಸಂಬಂಧಪಟ್ಟಾಗೇನೆ ಆತ್ಮಹತ್ಯೆಯನ್ನ ಕೂಡ ಮಾಡಿಕೊಂಡಿದ್ರು. ಆದರೆ ಈಗ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಕುಟುಂಬಕ್ಕೆ ನೋಟಿಸ್ ಅನ್ನ ಆಕ್ಸಿಸ್ ಬ್ಯಾಂಕ್ ನಿಂದ ಜಾರಿಗೊಳಿಸಲಾಗಿದೆ. ನೋವಲ್ಲಿದ್ದಂತಹ ಕುಟುಂಬಕ್ಕೆ ಮತ್ತೊಂದು ಆಘಾತವನ್ನ ಈಗ ಆಕ್ಸಿಸ್ ಬ್ಯಾಂಕ್ ಕೊಟ್ಟಿದ್ದು, ರೈತನ ಕುಟುಂಬಕ್ಕೆ ನೋಟಿಸ್ ಅನ್ನ ಜಾರಿಗೊಳಿಸಲಾಗಿದೆ. ಅರಸೀಕೆರೆ ತಾಲೂಕಿನ ರೈತ ಶಶಿಕುಮಾರ್ ಕುಟುಂಬಕ್ಕೆ ನೋಟಿಸ್ ಅನ್ನ ಜಾರಿಗೊಳಿಸಲಾಗಿದ್ದು, ಈಗಾಗಲೇ ಕಳೆದ ವರ್ಷ ಆತ್ಮಹತ್ಯೆಗೆ ಶರಣಾಗಿದ್ರು ರೈತ ಶಶಿಕುಮಾರ್ ಅವರು. ಆ ಕುಟುಂಬ ಈಗಾಗಲೇ ಆ ನೋವನ್ನು ಭರಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ರು ಕೂಡ ಆ ನೋವನ್ನು ತಡ್ಕೊಳ್ಳೋದಕ್ಕೆ ಆಗದಂತಹ ಸ್ಥಿತಿಯಲ್ಲಿದೆ. ಆ ಸಂದರ್ಭದಲ್ಲೇ ಈಗ ನೋಟಿಸ್ ಅನ್ನ ಕೂಡ ಕೊಟ್ಟು ಇನ್ನಷ್ಟು ಆಘಾತವನ್ನ ನೀಡುವಂತಹ ಪ್ರಯತ್ನ ಈಗ ಬ್ಯಾಂಕ್ ನಿಂದ ಆಗಿದೆ. ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಆಕ್ಸಿಸ್ ಬ್ಯಾಂಕ್ ನ ಕಚೇರಿ ಮುಂದೆ ರೈತರು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಈಗಾಗಲೇ ಬೈಲಹೊಂಗಲದಲ್ಲಿ ಬ್ಯಾಂಕ್ ಮ್ಯಾನೇಜರ್ ಆಗಿರುವಂತಹ ರಾಜ್ಕುಮಾರ್ ಅವರು ಹೇಳಿದ್ದಾರೆ, ಅಲ್ಲಿನ ಎಲ್ಲಾ ಕೇಸ್ಗಳನ್ನ ವಿಡ್ರಾ ಮಾಡಿಕೊಳ್ಳಲಾಗುತ್ತೆ. ಹಾಗೆಯೇ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಇರುವಂತಹ ರೈತರ ಮೇಲಿನ ಕೇಸ್ಗಳನ್ನ ಕೂಡ ವಿಡ್ರಾ ಮಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ನಾವು ತುರ್ತು ಸಭೆಯನ್ನ ಮಾಡ್ತೀವಿ, ಇವತ್ತು ಸಂಜೆಯೊಳಗೇನೆ ಇದರ ಬಗ್ಗೆ ನಾವು ಕ್ರಮವನ್ನ ಕೈಗೊಳ್ತೀವಿ ಅನ್ನುವಂತಹ ಭರವಸೆಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ತುಂಬಾ ಹಳೆಯ ಕೇಸ್ಗಳು ಅಂತಾನು ಕೂಡ ಹೇಳಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆತ್ಮಹತ್ಯೆ ಮಾಡಿಕೊಂಡಂತಹ ರೈತ ಶಶಿಕುಮಾರ್ ಅವರ ಸಹೋದರ ಆಗಿರುವಂತಹ ರವಿಕುಮಾರ್ ನಮ್ಮ ಜೊತೆ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ. ನಮಸ್ಕಾರ ಮೇಡಮ್. ಈಗ ಒಂದ್ ಕಡೆ ನಿಮ್ಮ ನೋವು ಕೂಡ ನಮ್ಗೆ ಅರ್ಥ ಆಗತ್ತೆ. 1 ವರ್ಷದ ಹಿಂದೆ ಈ ಸಾಲದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೇನೆ ನಿಮ್ಮ ಅಣ್ಣ ಸಾವನ್ನಪ್ಪಿದ್ರು ಅಥವಾ ನಿಮ್ಮ ಸಹೋದರ ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ರು. ಈಗ ನೋಟಿಸ್ ಬಂದಿದೆ. ಯಾವಾಗ ನೋಟಿಸ್ ಬಂದಿದೆ, ಅದರಲ್ಲಿ ಏನಂತ ಇದೆ ರವಿಕುಮಾರ್ ಅವರೇ? ಮೇಡಮ್, ನಾವು ಸಾಲ ತಗೊಂಡಿದ್ದು 2017 ಫೆಬ್ರವರಿನಲ್ಲಿ ಮೇಡಮ್, ಹೋದ ವರ್ಷ. ಓಕೆ. ಏಪ್ರಿಲ್ ಅಲ್ಲಿ ಲೋನ್, ಫೆಬ್ರವರಿ ಮತ್ತೆ ಮಾರ್ಚ್ ಅಲ್ಲಿ 2 ತಿಂಗಳಲ್ಲಿ ಲೋನ್ ಕೊಟ್ಟಿದ್ದಾರೆ ನಮಗೆ. ಓಕೆ. ಮತ್ತೆ ಅದೇ ಏಪ್ರಿಲ್ಗೆ ನೋಟಿಸ್ ಕಳಿಸಿದ್ದಾರೆ ಮೇಡಮ್, ನೀವು ಸಾಲ ಮರುಪಾವತಿ ಮಾಡ್ಬೇಕು, ಬಡ್ಡಿ ಕಟ್ಟಬೇಕು ಅಂತ. ನಮ್ ತಮ್ಮ ಅವ್ರ ಹತ್ರ ಇದ್ದಿದ್ದ ಎತ್ತು ಎಲ್ಲ ಮಾರ್ಬಿಟ್ಟು ಕಟ್ ಬಂದ್ರು ಮತ್ತೆ ತಿರ್ಗಾ ನೋಟಿಸ್ ಎಲ್ಲ ಕಳಿಸಿ ಮನೆ ಹತ್ರ ಒಬ್ಬನೇ ಇದ್ದಾಗ ಬಂದ್ಬಿಟ್ಟು ಕರೆದು ನಿಮ್ಮನ್ನ ದುಬೈಗೆ ಹಾಕ್ತಿವಿ, ಬಾಂಬೆ ಕಳಿಸ್ತೀವಿ, ಜೈಲಿಗೆ ಹಾಕಿಸ್ತೀವಿ, ಹಂಗೆ ಅಂತೆಲ್ಲ ತುಂಬಾ ಟಾರ್ಚರ್ ಕೊಟ್ಬಿಟ್ಟು ಅವರು ಎದುರಿ ಬಿಟ್ಟು ದನದ ಕೊಡ್ಕೆನಲ್ಲಿ ನೇಣು ಕಂತಿರೋದ್ರು ಮೇಡಮ್ ನಮ್ ತಮ್ಮ. ಆ ನೋವು ಮರ್ತೇ ಇಲ್ಲ. ಅದ್ರಾಗ್ಲೇನೆ ಮತ್ತೆ ಮನೆ ಹತ್ರ ಅವರು ರಿಕವರಿ ಏಜೆಂಟ್ ಗಳೆಲ್ಲ ಬಂದ್ಬಿಟ್ಟು ಅವನಿಗೆ ಸಾಯು ಅಂತ ಹೇಳಿದ್ವಾ, ಕಟ್ಕೊಡಿ, ನಮಗೆ ಅದು ಗೊತ್ತಿಲ್ಲ, ನಿಮ್ ತಾಯಿ ಹೆಸರಲ್ಲಿ ತಾನೇ ಇರೋದು, ಕಟ್ಕೊಡಿ ಅಂತ ಹೇಳಿ ತುಂಬಾ ಟಾರ್ಚರ್ ಮೇಡಮ್. ಮತ್ತೆ ಕೋಲ್ಕತ್ತಾದಿಂದ ವಾರಂಟ್ ಸಮನ್ಸ್ ಕಳಿಸಿದ್ದಾರೆ ಮೇಡಮ್. ಓಕೆ. ಯಾವಾಗ ಸಿಕ್ಕಿದೆ ಕೈಗೆ ಮೇಡಮ್? ಸಮನ್ಸ್ 2 ತಿಂಗಳಾಯ್ತು ಮೇಡಮ್. ಓಕೆ. ಈ ಒಂದು ನೋಟಿಸ್ ಅನ್ನು ಕೂಡ ಕೊಟ್ಟಿದ್ದಾರೆ ಅಂತ ಹೇಳಿ. ಈಗ ಬೇರೆ ಬೇರೆ ಕಡೆಗಳಲ್ಲಿ ಪ್ರೊಟೆಸ್ಟ್ ಕೂಡ ಆಗ್ತಾ ಇದೆ. ಹಾಸನದಲ್ಲೂ ಕೂಡ ಆಗಿದೆಯಾ? ಹಾಸನದಲ್ಲೂ ಕೂಡ ಏನಾದ್ರೂ ಬ್ಯಾಂಕ್ ಮ್ಯಾನೇಜರ್ ಹತ್ರ ಹೋಗಿ ಮಾತನಾಡುವಂತ ಪ್ರಯತ್ನ ಆಗಿದೆಯಾ, ಹೇಗೆ ಮೇಡಮ್? ಅರಸೀಕೆರೆ ಬ್ಯಾಂಕ್ ಹತ್ರ ಹೋಗಿ ಮಾತಾಡಿದ್ರೆ ನಮ್ಗೇನು ಗೊತ್ತಿಲ್ಲ, ನಮ್ಗೆ ಕೊಡೋದಷ್ಟೇನೆ, ರಿಕವರಿಗೆ ಅಂತಾನೆ ಬೇರೆ ಡಿಪಾರ್ಟ್ಮೆಂಟ್ ಇದೆ, ಅವ್ರು ಮಾಡಿದ್ದಾರೆ ಹಂಗೆ ಹಿಂಗೆ ಅಂತ ಹೇಳಿ ದೌರ್ಜನ್ಯ ಮಾಡ್ತಾರೆ ಮೇಡಮ್. ಮನೆ ಹತ್ರ ಬಂದ್ಬಿಟ್ಟು ತುಂಬಾ ನಮ್ ತಾಯಿ ಒಬ್ರು ಇದ್ರಾಗ್ಲೂ ಒಬ್ಬ ಮಗನ್ ಕಳ್ಕೊಂಡಿದ್ದಾರೆ, ಹೆಂಗ್ ಸೌಜನ್ಯದಿಂದ ಮಾತಾಡ್ಬೇಕು ಅಂತಾನು ಮಾತಾಡೋದಿಲ್ಲ, ತುಂಬಾನೇ ಕೆಟ್ಟ ಮಾತಾಡೋದು, ನಿಮ್ಗೆ ಹಂಗ್ ಮಾಡ್ತೀವಿ, ಹಿಂಗ್ ಮಾಡ್ತೀವಿ, ಅಲ್ಲಿಗೆ ಕರ್ಕೊಂಡು ಹೋಗ್ತೀವಿ, ನಮ್ ತಮ್ಮಂಗು ಅದೇ ತರ ಎದುರಿಸಿ ಈ ತರ ನೋವು ಮಾಡೋಗ್ಬಿಟ್ಟಿದ್ದಾರೆ ಮೇಡಮ್. ಈಗ ಮನೆಯವ್ರಿಗೂ ಕೂಡ ಅದೇ ರೀತಿ ಟಾರ್ಚರ್ ಕೊಡ್ತಾ ಇದ್ದಾರೆ ಅಂತ ಹೇಳ್ತಿದ್ದೀವಿ. ಹೌದು ಮೇಡಮ್, ತುಂಬಾ ಟಾರ್ಚರ್ ಕೊಡ್ತಿದ್ದಾರೆ ಮೇಡಮ್. ಓಕೆ, ಧನ್ಯವಾದಗಳು ರವಿಕುಮಾರ್ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ.
ಇನ್ನು ಆಕ್ಸಿಸ್ ಬ್ಯಾಂಕ್ನಿಂದ ರೈತರಿಗೆ ನೋಟಿಸ್ ಕೊಟ್ಟಿರುವ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ಬ್ಯಾಂಕ್ ಎದುರು ರೈತರು ಪ್ರತಿಭಟನೆ ಮಾಡುತ್ತಿದ್ದಾರೆ. ಕೋಲಾರ, ಮಂಡ್ಯ, ಚಾಮರಾಜನಗರ ಸೇರಿದಂತೆ ದಾವಣಗೆರೆಯಲ್ಲೂ ಆಕ್ಸಿಸ್ ಬ್ಯಾಂಕ್ ಕಚೇರಿ ಎದುರು ರೈತ ಸಂಘಟನೆಗಳು ಪ್ರತಿಭಟನೆ ಮಾಡ್ತಾ ಇದ್ದು, ಬ್ಯಾಂಕ್ ಮ್ಯಾನೇಜರ್ ಬಂಧನಕ್ಕೆ ರೈತರು ಇಲ್ಲಿ ಆಗ್ರಹ ಮಾಡುತ್ತಿದ್ದಾರೆ. ಪ್ರತಿಭಟನೆಯಲ್ಲಿ ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕು ಅಂತ ಘೋಷಣೆ ಕೂಗ್ತಿದ್ದಾರೆ. ಇನ್ನು ಬಳ್ಳಾರಿ, ದಾವಣಗೆರೆ ಹಾಗೆಯೇ ಹುಬ್ಬಳ್ಳಿಯಲ್ಲೂ ಕೂಡ ಆಕ್ಸಿಸ್ ಬ್ಯಾಂಕ್ ಕಚೇರಿಯ ಮುಂಭಾಗ ರೈತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ನಮ್ಮ ಒತ್ತಾಯಕ್ಕೆ ಮಣಿಬೇಕು ಅಥವಾ ನಮ್ಮ ಅನೇಕ ಬೇಡಿಕೆಗಳಿಗೆ ಮಣಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ರೈತರು ಪ್ರತಿಭಟನೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಆಕ್ಸಿಸ್ ಬ್ಯಾಂಕ್ ಕಚೇರಿಯ ಮುಂಭಾಗ ಬಳ್ಳಾರಿ, ದಾವಣಗೆರೆ, ಹುಬ್ಬಳ್ಳಿಯಲ್ಲೂ ಕೂಡ ರೈತರು ಪ್ರತಿಭಟನೆ ಮಾಡ್ತಾ ಇರುವಂತಹ ದೃಶ್ಯಗಳನ್ನು ನೋಡ್ತಿದ್ದಾರೆ. ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿ. ಈಗ ಸಿನಿಮಾದಲ್ಲಿ ಅನೇಕ ಸಿನಿಮಾ ಸುದ್ದಿಗಳು ಕೂಡ ಇದೆ, ನೋಡೋದನ್ನ ಮರಿಬೇಡಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.